ಹೆಲೋ ಫ್ರೆಂಡ್ಸ್, ಸಕ್ಸಸ್ ಇದು ಎಲ್ಲರಿಗೂ ಹಾಗೆ ಸುಮ್ಮನೆ ಸಿಗೋದಿಲ್ಲ. ಇದನ್ನು ಹೇಗೆ ಅಚೀವ್ ಮಾಡಬೇಕಂತ ನೀವೆಲ್ಲ ಕಡೆ ಸರ್ಚ್ ಮಾಡಿರ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಇಂಟರ್ವ್ಯೂ ನೋಡಿರ್ಬೋದು. ಆದರೆ ಒಬ್ಬ ಕಾಮನ್ ಮ್ಯಾನ್ ಅವನದೇ ಆದ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಮೇಲೆ ಸಕ್ಸಸ್ಫುಲ್ ಆಗಿರ್ತಾನೆ. ನೀವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಡೋಂಟ್ ವರಿ, ಅದನ್ನು ತೋರ್ಸೋಕೆ ನಾವಿದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಿಟ್ಸ್ ಜೇಕಬ್. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮೊಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಿ. ನನ್ನ ಹೆಸರು ಡಿಟ್ಸ್ ಜೇಕಬ್, 42 ವರ್ಷ. ನಾನು ಉಪಾರದರ್ಶಿನಿ ಚೈನ್ ಆಫ್ ರೆಸ್ಟೋರೆಂಟ್ಸಲ್ಲಿ ನಾನು ಆಪರೇಷನ್ಸ್ ಹೆಡ್ ಆಗಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಈಗ ನಾನು ಮ್ಯಾರಿಡ್, ನನಗೆ ಒಂದು 7 ವರ್ಷದ ಮಗು ಇದೆ. ಹಾಗೂ ಸೆಟಲ್ಡ್ ಇನ್ ಬ್ಯಾಂಗ್ಳೂರು. ಹಾಗೆ ಹೋಗ್ತಾ ಇದೆ. ಈಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಓಕೆ. ಫಸ್ಟ್ಲಿ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ. ನಾನು ಏರ್ಲಿ ಸ್ಟೇಜಲ್ಲಿ ನಾನು ಅಕಾಡೆಮಿಕ್ ಸ್ಕೂಲಲ್ಲಿ ನಾನು ಹೋಗಿ ನಾನು ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಅವರು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಿದ್ರು. ಸೊ ಡಿಫ್ರೆಂಟ್ ಸ್ಟೇಟ್ಸು, ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸು, ಡಿಫ್ರೆಂಟ್ ಕಂಟ್ರೀಸು. ಸೊ ಏನಾಗ್ತದೆ ಅಂದರೆ ಆ ಟೈಮಲ್ಲಿ ನನಗೆ ಪ್ರೈಮರಿ ಸ್ಕೂಲಿಂಗ್ ಲಭ್ಯ ಆಗಿರಲಿಲ್ಲ. ನಂತರ ನಾನು 7ನೇ ತರಗತಿಗೆ ನಾನು ದಾಖಲಾತಿ ಪಡೆದೆ. ಹೇಗೆ ಅಂದರೆ ಒಂದು ಎಕ್ಸಾಮ್ ಬರೆದ್ಬಿಟ್ಟು ಅಲ್ಲಿ ನಮಗೆ ಅವರು ಇಲ್ಲ, ಇವ್ರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಅದಕ್ಕೆ ದಾಖಲಾತಿ ಮಾಡ್ಕೊಳ್ಳಿ ಅಡ್ಮಿಷನ್ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ 7ನೇ ತರಗತಿ ನಾನು ಸ್ಕೂಲಿಂಗ್ ಆ್ಯಕ್ಚುಲಿ ಆರಂಭಗೊಂಡಿದ್ದು. ಸೊ ಅಲ್ಲಿಂದ ನಾನು ಕನ್ನಡ ಮೀಡಿಯಂನಲ್ಲಿ ನಾನು ನನ್ನ ಶಿಕ್ಷಣ ಶುರು ಮಾಡಿದೆ. 7ನೇ ತರಗತಿಯಿಂದ 10ನೇ ತರಗತಿ ತನಕ ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಓದಿದ್ದೇನೆ. ನಂತರ ನಾನು ಕಾಲೇಜಿನಲ್ಲಿ ಇಂಗ್ಲೀಷ್ ಮೀಡಿಯಂ ಸೈನ್ಸ್ ತಗೊಂಡಿದ್ದೆ. ಸೊ ನನ್ನ ಈ ಶಿಕ್ಷಣಕ್ಕೆ ನಮ್ಮ ಅಪ್ಪಾಜಿ ಮತ್ತು ನನ್ನ ಬ್ರದರ್ ತುಂಬ ಪೂರಕ ಆಗಿದ್ದರು. ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಬ್ರದರ್ ಸೇರಿಕೊಂಡು ನನಗೆ ತುಂಬಾ ಓದಿಸುವಂಥದ್ದು, ಹಲವು ಭಾಷೆಗಳನ್ನ ಕಲಿಸುವಂಥದ್ದು ಮಾಡಿದರು, ಹಲವು ದೇಶಗಳನ್ನು ತೋರಿಸುವಂಥದ್ದು ಮಾಡಿದರು. ಸೊ ನಾನು ಆ ಥರ ಶಿಕ್ಷಣ ಪಡೆದಿದ್ದೆ. ಅದು ಕಂಪ್ಲೀಟಾಗಿ ನಮ್ಮ ಸ್ಕೂಲಲ್ಲಿ ಪಡೆಯುವಂಥ ಶಿಕ್ಷಣಕ್ಕಿಂತ ವಿಭಿನ್ನವಾಗಿತ್ತು. ಹಾಗೆ ಅದು ನನ್ನ ಜೀವನಕ್ಕೆ ಪೂರಕನೂ ಆಯಿತು ಕೊನೆಗೆ. ಸೊ ನನ್ನ ಕಾಲೇಜ್ ಲೈಫು ಹಾಗೆ ಮುಂದುವರೆದಾಗೆ ನಾನು ಓದಲಿಕ್ಕೆ ನನಗೆ ಸ್ವಲ್ಪ ಅಸಾಧ್ಯ ಆಯಿತು. ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಬಂತು. ಸೊ ನನ್ನ ವೃತ್ತಿ ಜೀವನ ಶುರು ಮಾಡಿದೆ ಕಲೀಲಿಕ್ಕೋಸ್ಕರ. ಸೊ ನಾನು ಕಲೀಲಿಕ್ಕೋಸ್ಕರ ವೃತ್ತಿ ಜೀವನ ನಾನು ಹೋಟೆಲ್ ಉದ್ಯಮದಲ್ಲಿ ಶುರು ಮಾಡಿ ಈಗ ನಾನು 25 ವರ್ಷ ಆಗ್ತಾಯಿದೆ. ಸೊ ನಾನು ಇಷ್ಟು ವರ್ಷಗಳಲ್ಲಿ ನಾನು ನನ್ನ ಕಾಮರ್ಸ್ ಡಿಗ್ರಿಯನ್ನು ಪರ್ಸ್ಯೂ ಮಾಡಿದೆ. ಅದಲ್ಲದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಹೋಟೆಲ್ ಉದ್ಯಮದಲ್ಲಿ ನಾನು ಡಿಪ್ಲೊಮಾ ಕೋರ್ಸ್ಗಳನ್ನು ಪರ್ಸ್ಯೂ ಮಾಡಿದೆ. ಸೊ ನಾನು ಆ ಜೀವನ ಅದರಲ್ಲೂ ಕೂಡ ಕಲಿತು ಜೊತೆಗೆ ಕೆಲಸ ಮಾಡಿ ಹೋಟೆಲ್ ಇಂಡಸ್ಟ್ರಿಯಲ್ಲೇ ನಾನು ನನ್ನ ಪ್ರೊಫೆಷನ್ ಕೂಡ ಕಂಡುಕೊಂಡೆ. ಸೊ ನಾನು ಖುಷಿಯಾಗಿದ್ದೇನೆ ಎಜುಕೇಷನ್ ಬಗ್ಗೆ. ನೀವು ಯಾವ ಗೋಲ್ ಅಚೀವ್ ಮಾಡಬೇಕಂತ ಇದ್ರಿ? ನಾನೊಬ್ಬ ಗುಡ್ ಹ್ಯೂಮನ್ ಬೀಯಿಂಗ್ ಆಗಬೇಕು, ನಾನು ಸಾಮಾನ್ಯನಾಗಿ ಬದುಕಬೇಕು ಅಂತಲೇ ಆಸೆ ಇತ್ತು. ಆದರೆ ನನ್ನ ಗೋಲ್ ಏನಾಗಿತ್ತು ಅಂದರೆ ನನ್ನ ಕುಟುಂಬವನ್ನು ನಾನು ನೋಡ್ಕೋಬೇಕು, ಕುಟುಂಬದೊಂದಿಗೆ ಜೀವನ ಮಾಡಬೇಕು, ಸಾಮಾನ್ಯವಾಗಿ ಎಲ್ಲರೂ ಬದುಕೋ ರೀತಿಯಲ್ಲಿ ಬದುಕೋದು ನನ್ನ ಗುರಿಯಾಗಿತ್ತು. ಅದು ಒಂಥರ ಆ್ಯಕ್ಚುಲಿ ತುಂಬ ಹೈ ಆ್ಯಂಬಿಷನ್ಸ್ ಆಗಿರಲಿಲ್ಲ. ಸೊ ನನಗನ್ಸುತ್ತೆ ನಾನು ಅದನ್ನು ಸಾಧನೆ ಮಾಡಲಿಕ್ಕೂ ನನಗೆ ಅದು ಭಾಳ ಈಸಿ ಆಯಿತು ಕೊನೆಗೆ ಅಂತ ಅನಿಸ್ತಾ ಇದೆ. ನಿಮ್ಮ ರೋಲ್ ಮಾಡೆಲ್ ಅಂತ ಇದ್ರೆ ಅವ್ರು ಯಾರು? ನನ್ನ ರೋಲ್ ಮಾಡೆಲ್ ನನ್ನ ಬ್ರದರ್ ಹೆಸರು ಫ್ರಿಟ್ಸ್ ಜೇಕಬ್. ಅವರು ತುಂಬಾ ಗಣಿತದಲ್ಲಿ ತುಂಬಾ ಅವರು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾಯಿದ್ರು. ಸೊ ಅವರು ತುಂಬಾ ಅದ್ಭುತವಾದ ಒಂದು ಪ್ರತಿಭೆ. ಅವರು ಸೈಂಟಿಸ್ಟ್ ಕೂಡ, ಅವರು ವಿಜ್ಞಾನಿ, ಅವರು ಗಣಿತದಲ್ಲಿ. ಅವರ ಬಗ್ಗೆ ಫ್ರಿಟ್ಸ್ ಜೇಕಬ್ ಅಂತ ನೀವು ಗೂಗಲಲ್ಲಿ ಹುಡುಕಿದ್ರೆ ಸಿಗ್ತಾರೆ ಅವರು. ಸೊ ಗಣಿತದಲ್ಲಿ ತುಂಬಾ ಅವರು ಬೋಧನೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಸೂತ್ರಗಳನ್ನು ಕಂಡುಹಿಡಿದ್ಬಿಟ್ಟು ಜನರಿಗೆ ಒಂದು ಒಳ್ಳೆಯದನ್ನು ಅವರು ಮಾಡಿಕೊಂಡಿದ್ದಾರೆ. ಸೊ ನನಗೆ ಅವರು ಯಾವಾಗಲೂ ಅವರು ಒಂದು ಸಾಧನೆ ಮಾಡಿದ್ದಾರೆ ಅನ್ನೋ ಒಂದು ದಿಟ್ಟಿನಲ್ಲಿ ನನಗೆ ತುಂಬಾ ಅವ್ರನ್ನ ಫಾಲೋ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಕೆಲಸ ನೀವೇನು ಮಾಡ್ತೀರಾ ಅಂದರೆ ಗೂಗಲ್ಗೆ ಹೋಗಿ ಇವ್ರ ಬ್ರದರ್ ಫ್ರಿಟ್ಸ್ ಜೇಕಬ್ ಅಂತ ಸರ್ಚ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಇದುವರೆಗೂ ನಿಮ್ಮ ಬಿಗ್ಗೆಸ್ಟ್ ಸಕ್ಸಸ್ ಅಂದರೆ ಅದು ಯಾವುದು? ನನ್ನ ಲೈಫಲ್ಲಿ ಅತ್ಯಂತ ಒಂದು ಸಕ್ಸಸ್ ಅನ್ನೋದು ಏನು ಅಂದರೆ, ನಾನು ನನ್ನ ಲೈಫಲ್ಲಿ ನಾನೇ ಒಂದು ಮನೆಯನ್ನು ಕಟ್ಟಿ ಒಂದು ಫ್ಯಾಮಿಲಿಯನ್ನು ಮಾಡಿಕೊಂಡು ಅಲ್ಲಿ ಸೆಟ್ಲ್ ಆಗಿದ್ದೇನೆ. ಲೈಫಲ್ಲಿ ಕೆಲಸದಲ್ಲೂ ಕೂಡ ಒಂದು ಹೈ ಲೆವೆಲ್, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಎನಿ ಟೈಮ್ ನನಗೆ ಒಂದು ನನ್ನ ವೃತ್ತಿಪರವಾಗಿ ಕೂಡ ನನಗೆ ಒಂದು ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ನನ್ನ ಜೀವನದಲ್ಲಿ ಇದೊಂದು ಚಿಕ್ಕ ಒಂದು
ಘಟನೆಗಳು ನನಗೆ ತುಂಬ ಸಕ್ಸಸ್ ಅಂತ ಅನಿಸ್ತಾ ಇದೆ. ನಿಮ್ಮ ಈ ಸಕ್ಸಸ್ಗೆ ಯಾರು ಕಾರಣ? ಖಂಡಿತವಾಗಿ ಇದಕ್ಕೆ ನನ್ನ ಫ್ಯಾಮಿಲಿ, ನನ್ನ ಪ್ಯಾರೆಂಟ್ಸ್ ಏರ್ಲಿ ಸ್ಟೇಜಲ್ಲಿ ಮತ್ತು ನನ್ನ ಬ್ರದರ್ ಅವರು ಲೇಟರ್ ಸ್ಟೇಜಲ್ಲಿ ತುಂಬಾ ಪುಷ್ ಕೊಟ್ಟರು. ಅದು ನಾನು ಖಂಡಿತವಾಗಿ ನಮ್ಮ ಫ್ಯಾಮಿಲಿ, ನಮ್ಮ ಹಿರಿಯರಿಗೆ ನಾನು ನನ್ನ ಸಕ್ಸಸ್ಗೆ ಕಾರಣ ಅಂತ ಹೇಳಬೇಕಾಗುತ್ತೆ. ಅವರೆಲ್ಲರಿಗೂ ಈ ಚಾನೆಲ್ ಮೂಲಕ ಧನ್ಯವಾದ ತಿಳಿಸಿ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಪ್ಯಾರೆಂಟ್ಸ್, ನಮ್ಮ ಅಪ್ಪ ಅಮ್ಮ ಹಾಗೂ ನನ್ನ ಬ್ರದರ್ ಅವರಿಗೆ. ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅದು ಯಾವುದು? ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್, ನಾನು ಯಾವಾಗ ನನ್ನ ಜೀವನದಲ್ಲಿ ಮೊದಲು ವೃತ್ತಿಯನ್ನು ಮಾಡಿ ನನ್ನ ಸಂಬಳವನ್ನು ತಗೊಂಡಿರುವಂತಹ ಒಂದು ಘಟನೆ ಏನು 18ನೇ ವಯಸ್ಸಿನಲ್ಲಿ ನಡೀತು. ಅದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಜೀವನ ಮಾಡಲಿಕ್ಕೆ ಗೊತ್ತು, ಒಂದು ಈ ಥರ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ನಾನು ವೃತ್ತಿ ಶುರು ಮಾಡಿದಾಗ. ನಿಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆ ಅಂದರೆ ಯಾವುದಾದ್ರೂ ಇದೆಯಾ? ಖಂಡಿತವಾಗಿ ನನ್ನ ಜೀವನದಲ್ಲಿ ಮರೆಯಲಾದಂತಹ ಒಂದು ಘಟನೆ ಏನಂದರೆ, ನಮ್ಮ ತಾಯಿಗೆ ಹುಷಾರ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕ್ಯಾನ್ಸರಿಂದ ಅವರು ಬಳಲ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಡಾಕ್ಟರ್ ಹತ್ರ ಕೇಳ್ಕೊಂಡು ಅವ್ರನ್ನ ಲಾಲ್ಬಾಗ್ಗೆ ಕರ್ಕೊಂಡು ಹೋಗೋ ಒಂದು ಸಂದರ್ಭ ನನಗೆ ಸಿಕ್ತು. ನಾನು ಅಲ್ಲೊಂದು ವೆಹಿಕಲ್ ತಗೊಂಡು ನಮ್ಮ ತಾಯಿಯವ್ರನ್ನ ಸುತ್ತ ಓಡಾಡಿಸಿದ್ದೆ. ಯಾಕಂದರೆ ಅವರು ಜಾಸ್ತಿ ಇನ್ನೂ ಇರಲಾರರು ಅಂತ ನಮ್ಮ ಡಾಕ್ಟರ್ ಕೂಡ ಹೇಳಿದರು. ಹಾಗಾಗಿ ನಾನು ಅವರ ಜೊತೆಗೆ ಆ ವೆಹಿಕಲ್ನಲ್ಲಿ ಲಾಲ್ಬಾಗನ್ನು ಸುತ್ತುವಂತಹ ನೆನಪು ಈಗಲೂ ನನ್ನ ಮನಸ್ಸಲ್ಲಿದೆ. ಅದು ಆದ ನಂತರ ಕೆಲವೇ ವಾರಗಳಲ್ಲಿ ಅವರು ನಿಧನರಾದರು. ಸೊ ಅದು ತುಂಬಾ ಮರಿಲಾರದಂಥ ಒಂದು ಘಟನೆ. ನಿಮ್ಮ ವೈಫಿಗೆ ನೀವು ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಒಂದು ಜಾಬ್ ಮಾಡಬೇಕಂತ ಏನಾದರೂ ಆಸೆ ಇತ್ತಾ? ನನ್ನ ವೈಫ್, ನಮ್ಮ ಪಾರ್ಟ್ನರ್ ಏನಿದ್ದಾರೆ, ಅವ್ರ ಹೆಸರು ಅನಿತಾ ಅಂತ. ಅವರು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವರು ನಾನೇನೇ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವರು ನಾನೇನು ಕೆಲಸ, ಏನು ವೃತ್ತಿ ಮಾಡ್ತಾ ಇದ್ದೇನೆ ಅದರಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಈ ವೃತ್ತಿಯನ್ನು ಪಡ್ಕೊಳ್ಳೋಕ್ಕೆ ನಿಮ್ಗೆ ಏನೇನು ಮಾಡಬೇಕಾಯ್ತು? ಈ ವೃತ್ತಿಯನ್ನು ಪಡ್ಕೊಳ್ಳಿಕ್ಕೆ ನಾನು ತುಂಬಾ ಒಂದು ಶ್ರಮ ಪಡಬೇಕಾಗಿತ್ತು, ತುಂಬ ತಾಳ್ಮೆ ನಾನು ಕಲಿಬೇಕಾಗಿತ್ತು. ಹಾಗೂ ನಾನು ಓದಿದಂಥ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ ಅದು ನನಗೆ ತುಂಬಾ ಸಹಕಾರಿಯಾಯಿತು ಅನಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಿಗೆ ಹೋಗಿ ಅಲ್ಲಿ ಏನಾದರೂ ಒಂದು ಚೇಂಜ್ ಮಾಡಬೇಕಂತಿದ್ರೆ ನೀವೇನು ಮಾಡ್ತಾಯಿದ್ರಿ? ನನ್ನ ಲೈಫ್ನಲ್ಲಿ ನಾನು ಹಿಂದೆ ಹೋಗಿ ಏನಾದರೂ ಚೇಂಜ್ ಮಾಡಬೇಕು ಅನ್ನೋಂಥ ಒಂದು ಆಕಾಂಕ್ಷೆ ನನಗೆ ಈಗ ಇಲ್ಲ. ಯಾಕಂದರೆ ನಾನು ಹೊರ ರಾಷ್ಟ್ರಕ್ಕೆ ಹೋಗ್ಬೋದಾಗಿತ್ತು ಚಿಕ್ಕ ವಯಸ್ಸಲ್ಲಿ. ನನ್ನ ಬ್ರದರ್ಸ್, ಫ್ರೆಂಡ್ಸ್ ಎಲ್ಲರೂ ಈಗಲೂ ಕೂಡ ಕರೀತಾರೆ, ಆದರೆ ಹೋಗ್ಬೋದಾಗಿತ್ತು. ಆದರೆ ನಾನು ಈಗೇನಿದ್ದೀನಿ, ನಾನು ಏನೋ ಪಡ್ಕೊಂಡಿದ್ದೀನಿ, ಅದರಲ್ಲಿ ತುಂಬಾ ಸಂತುಷ್ಟವಾಗಿ ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ನನಗೆ ಏನೂ ಅಂಥ ಚೇಂಜಸ್ ಅಂತ ಅನಿಸ್ತಾ ಇಲ್ಲ. ನಿಮ್ಮ ಅನುಭವದ ಪ್ರಕಾರ ಸಕ್ಸಸ್ನ ದಾರಿ ಯಾವುದು? ನನ್ನ ಅನುಭವದ ಪ್ರಕಾರ ಸಕ್ಸಸ್ ಪಡ್ಕೊಳ್ಳಿಕ್ಕಾಗಿ ನಾವು ಹಿರಿಯರ ಮಾತನ್ನು ಕೇಳುವಂಥದ್ದು, ಅವರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಅವ್ರ ಹತ್ರ ಏನು ನಾಲೆಜ್ ಏನಿದೆ ಆ ನಾಲೆಜ್ ಅವರೇನು ಗ್ಯಾದರ್ ಮಾಡ್ಕೊಂಡಿದ್ದಾರೆ ಅದನ್ನು ಸ್ವಲ್ಪನಾದರೂ ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋದು, ಇನ್ನೊಬ್ಬರ ಮಾತುಗಳನ್ನ ಕೇಳೋದು, ಲಿಸನ್ ಮಾಡೋದು. ಹಾಗೆಯೇ ನಾವು ಒಂದು ವೃತ್ತಿಪರವಾಗಿ ನಾವು ಶ್ರಮ ಪಡುವಂಥದ್ದು, ಒಂದು ದೈವ ಭಕ್ತಿ, ದೇವರಲ್ಲಿ ಒಂದು ಭಕ್ತಿಯನ್ನು ಇಡುವಂಥದ್ದು, ಹಾಗೂ ನಮಗೆ ತಾಳ್ಮೆ ಏನಿದೆ ಅದು ತುಂಬ ಉತ್ತಮವಾದಂಥ ಗುಣ. ಅದು ಈಗಿನ ಜನ್ರೇಷನ್ ಅದನ್ನು ಅರ್ಥಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಕೂಡ ತುಂಬಾ ನಾವು ಅಳವಡಿಸ್ಕೊಳ್ಳುವಂಥದ್ದು. ಇದರಿಂದ ನಾವು ಸಕ್ಸಸ್ ಪಡ್ಕೊಳ್ಬೋದು ಅಂತ ಅನಿಸ್ತಾ ಇದೆ. ಸಕ್ಸಸ್ಸಿಗೆ ಪ್ಲ್ಯಾನಿಂಗ್ ತುಂಬ ಮುಖ್ಯ. ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಾ ಮತ್ತು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ ಹೇಳಿ. ಒಂದು ವಿಚಾರದಲ್ಲಿ ನಾವು ಸಕ್ಸೀಡ್ ಆಗಬೇಕು ಅಂತ ಹೇಳಿದರೆ ನಾವು ಆ ಟಾಸ್ಕನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ನಾವೇನು ಹೇಗೆ ಅರ್ಥ ಮಾಡಿಕೊಂಡು ನಮ್ಮನ್ನೇ ನಾವು ರೆಡಿ ಮಾಡ್ಕೋಬೇಕು ಆ ಟಾಸ್ಕನ್ನು ನಾವು ತೆಗೆದುಕೊಳ್ಳಲಿಕ್ಕೆ. ಸೊ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ನಾವು ಆದಷ್ಟು ಆ ಟಾಸ್ಕನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಯಾವ ಸಮಯದಲ್ಲಿ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅದನ್ನು ನಾವು ಮೊದಲೇ ಮಾಡಿಕೊಂಡು ಸಜ್ಜೀಕರಣ ಮಾಡಿಕೊಂಡು ನಮಗೇನೇನು ವಸ್ತುಗಳು ಬೇಕು ಅದನ್ನೆಲ್ಲ ಜೋಡಿಸ್ಕೊಂಡು ನಾವು ಆ ಕೆಲಸಕ್ಕೆ ಇಳಿಬೇಕು. ಹಾಗೆಯೇ ನಾವು ಯಾವಾಗ ಕೆಲಸ ಶುರು ಮಾಡ್ತೀವಿ ನಾವು ಸತತವಾದ ಒಂದು ಪ್ರಯತ್ನ ಮಾಡೋದ್ರಲ್ಲಿ ನಾವು ರೆಡಿ ಇರಬೇಕು. ನಾವು ಅದನ್ನು ಪ್ರಯತ್ನ ಮಾಡೋದ್ರಲ್ಲಿ ನಾವು ಯಾವುದೇ ಒಂದು ವಿಫಲವಾದ್ರೂ ಕೂಡ ನಾವು ಅದನ್ನು ಮುಂದುವರಿಸಿ ಅದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಪ್ರಯತ್ನವನ್ನು ಜಾರಿಯಲ್ಲಿ ಇಟ್ಕೋಬೇಕು. ಒಂದು ಫೇತ್ ಅನ್ನೋದು ಇರಬೇಕು.
ಸೊ ಫೇತ್ ಅನ್ನೋದು ಇರಬೇಕು, ತಾಳ್ಮೆ ಅನ್ನೋದು ಇರಬೇಕು. ಸೊ ನಾವು ಯಾವುದೇ ಒಂದು ಟಾಸ್ಕನ್ನು ಸಜ್ಜೀಕರಣದಿಂದ ರೆಡಿಯಾಗಿ ನಾವು ಅದನ್ನು ನಾವು ಶುರು ಮಾಡ್ತೇವೆ, ಯಾವಾಗ ಸತತವಾದ ಪ್ರಯತ್ನವನ್ನು ಮಾಡ್ತೇವೆ, ಒಂದು ರೈಟ್ ಇಂಟೆಂಟಿಂದ ಮಾಡ್ತೇವೆ, ಹಾಗಾಗಿ ಆವಾಗ ಒಂದು ಫೇತ್ ಕೂಡ ನಮ್ಮಲ್ಲಿ ಇರಬೇಕು. ಆವಾಗ ನಮಗೆ ಸಕ್ಸಸ್ ಖಂಡಿತ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಂಥ ಮಕ್ಕಳಿಗೆ ನೀವು ಕೊಡೋವಂಥ ಒಂದು ಬೆಸ್ಟ್ ಅಡ್ವೈಸ್ ಯಾವುದು? ಖಂಡಿತವಾಗಿ ನಾನು ಮಕ್ಕಳಿಗೆ ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ಫೇಲ್ಯೂರ್ ಅನ್ನೋದು ಒಂದು ಕೆಟ್ಟದಾದಂಥ ಪದ ಅಲ್ಲ. ನಾವು ಏನು ಸಣ್ಣ ಸಣ್ಣ ಫೇಲ್ಯೂರ್ಗಳು, ದೊಡ್ಡ ದೊಡ್ಡ ಫೇಲ್ಯೂರ್ಗಳು ನಮ್ಮ ಜೀವನದಲ್ಲಿ ಘಟನೆ ನಡೀತದೆ, ಅದರಿಂದ ನಾವು ಯಾವಾಗ ಕಲಿತು ಅದರಲ್ಲಿ ಕಲೀಲಿಕ್ಕೆ ತುಂಬ ಜಾಸ್ತಿ ಸಿಗ್ತದೆ, ಸಕ್ಸಸ್ಸಲ್ಲಿ ಕಲೀಲಿಕ್ಕೆ ಕಮ್ಮಿ ಸಿಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮಕ್ಕಳಿಗೆ. ಸೊ ಯಾವಾಗ ನೀವು ಫೇಲ್ ಆಗ್ತೀರಾ, ನೀವು ಯಾವುದೇ ರೀತಿಯಲ್ಲಿ ಭಯಪಡುವಂಥದ್ದಿಲ್ಲ. ಅದು ನಿಮ್ಗೊಂದು ಅವಕಾಶವನ್ನು ಕಲ್ಪಿಸ್ತಾ ಇದೆ. ಮುಂದೆ ನಿಮ್ಮ ಮೆಟ್ಟಿಲು ಏನು ಸಕ್ಸಸ್ ಅನ್ನೋದು ಬರುತ್ತೆ, ಅದಕ್ಕೆ ನಿಮಗೆ ಫೇಲ್ಯೂರ್ ಅನ್ನೋದು ಒಂದು ಮೆಟ್ಟಿಲು ಅಂತ ಒಂದು ಗಾದೆ ಇದೆ. ಹಾಗೆಯೇ ಈ ಫೇಲ್ಯೂರಿನಿಂದ ನೀವು ಕಲಿತು ಆ ಮಿಸ್ಟೇಕ್ಸನ್ನ ರಿಪೀಟ್ ನೀವು ಮಾಡ್ದೇನೆ ನೀವು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದರೆ ಸಕ್ಸಸ್ ಖಂಡಿತ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಸ್ಟ್ರೆಂತ್ ಯಾವ ಕೆಲಸದಲ್ಲಿ ಜಾಸ್ತಿ ಇದೆ ಮತ್ತು ನಿಮ್ಮ ವೀಕ್ನೆಸ್ ಯಾವುದ್ರಲ್ಲಿ ಜಾಸ್ತಿ ಇದೆ? ವೀಕ್ನೆಸ್ಸು ಆ್ಯಕ್ಚುಲಿ ಏನರಲ್ಲಿ ಜಾಸ್ತಿ ಅಂದರೆ ನನ್ನ ಆ ಕಮಿಟ್ಮೆಂಟ್ ಏನಿದೆ, ಒಂದು ಟೈಮಲ್ಲಿ ನಾನು ಜಾಸ್ತಿ ತಗೊಬಿಡ್ತೀನಿ. ಅಂದರೆ ಪ್ರತಿಯೊಂದು ಒಂದು ವಿಷಯಗಳಲ್ಲೂ ನಾನು ಕಮಿಟ್ಮೆಂಟ್ ತಗೊಳ್ಳೋದು ನನ್ನ ವೀಕ್ನೆಸ್ಸು. ಅದು ಕಮಿಟ್ಮೆಂಟ್ ತಗೊಂಡ ಮೇಲೆ ಅದನ್ನು ಫಿನಿಷ್ ಮಾಡುವಂಥದ್ದು ಏನಾಗ್ತದೆ, ಅವಾಗ ಸ್ವಲ್ಪ ಕಷ್ಟ ಆಗ್ತದೆ. ಈ ಸಮಯದ ಒಂದು ಕನ್ಸ್ಟೆಂಟ್ ಏನು ಬರುತ್ತದೆ, ಅವಾಗ ಈ ಎಲ್ಲ ಕಮಿಟ್ಮೆಂಟನ್ನು ತಗೊಂಡು ಅದನ್ನು ಮುಗಿಸೋದು ಇನ್ ಟೈಮ್ ಭಾರಿ ಕಷ್ಟ ಆಗ್ತದೆ. ಸೊ ಅದು ನನ್ನ ವೀಕ್ನೆಸ್ಸು. ಆಮೇಲೆ ನನ್ನ ಸ್ಟ್ರೆಂಗ್ತ್ ಏನಂತ ಹೇಳಿದ್ರೆ, ಯಾವುದೇ ದೊಡ್ಡ ಟಾಸ್ಕ್ ಆಗಲಿ, ಆ ಟಾಸ್ಕನ್ನು ಎಲ್ಲಿಂದ ಶುರು ಮಾಡಬೇಕು ಅಂತ ನಾನು ಫಸ್ಟ್, ಈಗ ಟೋಟಲಿ ಇಂಪಾಸಿಬಲ್ ಅಂತ ಅನಿಸಿದ್ರು ಕೂಡ ನಾನು ಅದನ್ನು ಶುರು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಅರಿತುಕೊಂಡು ಕಷ್ಟ ಆದ್ರೂ ಚಿಕ್ಕದೊಂದು ಮೆಟ್ಟಿಲು ಶುರು ಮಾಡೋಣ ಅಂತ ಆ ಶುರು ಮಾಡೋದನ್ನು ನಾನು ನಂಬ್ತೇನೆ, ಶುರು ಮಾಡೋದ್ರಲ್ಲಿ ನಂಬ್ತೇನೆ. ಹಾಗೆ ಆ ಶುರು ಮಾಡಿದ್ರೇ ಅದು ಫಲಕಾರಿಯಾಗಿ ನಾವು ಅದನ್ನು ಪೂರೈಸ್ಬೋದು ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಐ ಬಿಲೀವ್ ಇನ್ ಆ್ಯಕ್ಷನ್, ಅದು ನನ್ನ ಸ್ಟ್ರೆಂತ್. ಎಲ್ಲರಿಗೂ 24 ಗಂಟೆ ಇರುತ್ತೆ, ಕೆಲವರು ಇದನ್ನು ಸರಿಯಾಗಿ ಯೂಸ್ ಮಾಡಲ್ಲ. ನೀವು ಹೆಂಗೆ ನಿಮ್ಮ ಟೈಮ್ನ ಆರ್ಗನೈಸ್ ಮಾಡ್ಕೊತೀರ? ಖಂಡಿತವಾಗಿ 24 ಗಂಟೆನ ಹೇಗೆ ಬಳಸ್ತೀವಿ ಅದು ಬಹು ಮುಖ್ಯ ವಿಚಾರ. ಯಾಕಂದರೆ ನಮ್ಮ ಮನಸ್ಸಿಗೆ ಈ ಡಿಪ್ರೆಷನ್ ಬರೋದು ಅಥವಾ ತುಂಬನೇ ನಾವು ಬೇಜಾರಿಗೆ ಮೈಂಡು ಜಾರಿ ಹೋಗೋದು, ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಸರಿಯಾಗಿ ಅದನ್ನು ಸಮತೋಲನವಾಗಿ ನಮ್ಮ ಜೀವನದಲ್ಲಿ ಬಳಕೆ ಮಾಡದೇ ಇರುವಂಥದ್ದು. ಸರಿಯಾದ ಸಮಯದಲ್ಲಿ ನಿದ್ರೆ, ಸರಿಯಾದ ಸಮಯದಲ್ಲಿ ಎಚ್ಚರ ಆಗೋದು, ಬೆಳಿಗ್ಗೆ ಹಾಗೆಯೇ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಕಳೆಯುವಂಥ ಸಮಯ, ಹಾಗೂ ನಮ್ಮ ನಮ್ಮ ವೃತ್ತಿಪರ ಜೀವನಕ್ಕೆ ನಾವು ಕಳೆಯುವಂಥ ಸಮಯ, ಇದನ್ನು ನಾವು ಲೆಕ್ಕಾಚಾರ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟೇ ಕಷ್ಟ ಆಗಲಿ, ಯಾರೇ ಬರಲಿ, ಡಿಸ್ಟರ್ಬ್ ಮಾಡಲಿ, ನಿಮ್ಮ ಕೆಲಸದ ಈ ವೃತ್ತಿ ಜೀವನದ ಸಮಯದಲ್ಲಿ ನೀವು ಯಾರನ್ನೂ ಡಿಸ್ಟರ್ಬ್ ಮಾಡಲಿಕ್ಕೆ ಬಿಡಬಾರ್ದು ಅಂತ ನಾನು ಹೇಳಿ ಬಯಸ್ತೀನಿ. ಆ ಥರ ನೀವು ಯಾರಿಗೂ ಒಂದು ಕಮಿಟ್ಮೆಂಟ್ ಕೂಡ ಕೊಡಬಾರ್ದು. ನಿಮ್ಮ ಜೀವನದ ಕೆಲಸದ ಸಮಯದಲ್ಲಿ ಕೆಲಸ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಟೈಮನ್ನು ಎಷ್ಟು ಕ್ವಾಲಿಟಿ ನೀವು ಅವ್ರ ಜೊತೆಗೆ ನೀವು ಇರಬೇಕು ಅಂಥ ಸಮಯ ನೀವು ಫ್ಯಾಮಿಲಿ ಜೊತೆಗೆ ಇರುವಂಥದ್ದು. ಹಾಗೂ ನಿದ್ದೆ ತುಂಬ ಬಹುಮುಖ್ಯ ವಿಚಾರ. ಅದನ್ನು ಕೂಡ ಸೀಮಿತವಾಗಿ ಒಂದು 8 ತಾಸು, 7 ರಿಂದ 8 ತಾಸು ನಿದ್ದೆ. ಹೀಗೆ ಎಲ್ಲದಕ್ಕೂ ನೀವು ಸಮಯ ಕೊಡೋದು ತುಂಬ ಜುಡಿಷಿಯಸ್ ಆಗಿ ಮಾಡಬೇಕು ಅಂತ ನಾನು ಹೇಳ್ಕೊತೀನಿ. ಅದು ಹಾಗೆ ನೀವು ಮಾಡಬಲ್ಲವರಾದರೆ ನೀವು ಜೀವನದಲ್ಲೂ ಕೂಡ ನಿಮ್ಮ ನೆಮ್ಮದಿ, ನಿಮ್ಮ ಒಂದು ಖುಷಿಯನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ನಾನು ಹೇಳ್ಬೋದು. ನೀವು ಇಷ್ಟಪಟ್ಟು ಮಾಡುವಂಥ ಕೆಲಸ ಯಾವುದು? ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್. ಏನು ಅಂತ ಹೇಳಿದ್ರೆ, ನಾನು ಈ ಕೆಲಸ ಏನಿದೆ, ಏನು ಕೆಲಸ ನಮಗೆ ಬರ್ತದೆ ಅಥವಾ ಒಂದು ಎಂಜಾಯ್ಮೆಂಟ್ ಏನು ಬರ್ತದೆ, ನಾನು ಅದನ್ನು ಈಕ್ವಲ್ ಆಗಿ ಎಂಜಾಯ್ ಮಾಡ್ತೀನಿ, ಇಷ್ಟಪಡ್ತೀನಿ ಅಂತ ಹೇಳಬಲ್ಲೆ. ಈ ಕಷ್ಟ ಬಂದಾಗ ನನಗೆ ಭಾರಿ ಇಷ್ಟ ಆಗ್ತಾಯಿದೆ. ಯಾಕಂದರೆ ಈ ಕಷ್ಟ ಬಂದಾಗ ನಮಗದೊಂದು ಅನುಭವ ಯಾವಾಗ ಆಗುತ್ತದೆ, ಮಳೆಯಲ್ಲಿ ನನ್ಕೊಂಡು ಹೋಗೋದಾಗಲಿ, ರಾತ್ರಿ ಒಂದು ಜರ್ನಿ ಮಾಡೋ ಒಂದು ಪರಿಸ್ಥಿತಿ ಸಿಗಲಿ, ಅಥವಾ ಒಂದು ದೊಡ್ಡ ಟಾಸ್ಕ್ ನಮ್ಮ ವೃತ್ತಿ ಜೀವನದಲ್ಲಿ ಸಿಗಲಿ, ಫ್ಯಾಮಿಲಿಯಲ್ಲಿ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿ ಬರಲಿ, ಅದನ್ನು ಎದುರಿಸುವಂಥದ್ದು ನನಗೆ ಭಾರಿ ಇಷ್ಟ. ಯಾಕಂದರೆ ಅದನ್ನು ಎದುರಿಸಿ ನಾವು ನನ್ನ ಜೀವನದಲ್ಲಿ ಒಂದು ಫ್ರೀ ಒಂದು ಸ್ಟೇಜಿಗೆ ನಾನು ಬಂದಿದ್ದೇನೆ. ಅದು ಸರಿ, ಅದು ಯಾವಾಗ ಎಷ್ಟರ ಮಟ್ಟಿಗೆ ನಾವು ಈ ಕಷ್ಟದ ಪರಿಸ್ಥಿತಿಗಳನ್ನ ನಾವು ಎದುರಿಸ್ತೀವಿ, ಆವಾಗ ನಾವು ಅಂಥ ಸನ್ನಿವೇಶಗಳು, ಅದಕ್ಕಿಂತ ದೊಡ್ಡ ಸನ್ನಿವೇಶಗಳನ್ನು ಎದುರಿಸಬಲ್ಲ ಅಂಥ ಒಂದು ತಾಕತ್ತು ನಮಗೆ ಸಿಗುತ್ತೆ ಅಂತ ನಾನು ನಂಬ್ತೇನೆ. ಹಾಗಾಗಿ ನನಗೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯನ್ನು ಇಷ್ಟಪಡಲಿಕ್ಕೆ ಬಯಸುವ ವ್ಯಕ್ತಿ ನಾನು. ನಿಮ್ಮ ಮುಂದಿನ ಕನಸುಗಳೇನು? ನನ್ನ ಮುಂದಿನ ಜೀವನದಲ್ಲಿ ನಾನು ಆದಷ್ಟು
ಸಾಮಾನ್ಯನಾಗಿ ಬದುಕಬೇಕು, ಒಂದು ಸಮಾಜಕ್ಕೆ ನನ್ನಿಂದ ಒಂದು ಒಳಿತನ ಕೊಡಬೇಕು, ನಾನು ಒಂದು ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಆಗಿ ಬದುಕಬೇಕು ಅಂತ ನನ್ನ ಕನಸು. ಹಾಗೆಯೇ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಲಿಕ್ಕೆ ಭಾರಿ ಇಷ್ಟಪಡುವಂಥ ವ್ಯಕ್ತಿ ನಾನು ಅಂತ ಹೇಳಿ ಬಯಸ್ತೇನೆ. ನಿಮ್ಮ ಫ್ಯಾಮಿಲಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಅಚೀವ್ ಮಾಡಿದ್ದೀರಾ? ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನನ್ನ ಒಂದು ಅವರ ಜೀವನ ಜೊತೆಗೆ ಒಂದು ಬೆರೆತ್ಕೊಂಡು ಹೋಗುವಂಥದ್ದನ್ನು ಅವರು ನಿರೀಕ್ಷೆ ಮಾಡಿದರು. ಹಾಗೂ ನನ್ನ ಮಗು ಕೂಡ ನನಗೆ ಒಳ್ಳೆಯ ಶಿಕ್ಷಣ ಕೊಡಲಿ ಅಂತಲೂ ಅವನು ಆಸೆ ಪಟ್ಟಿದ್ದೇನೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಒಂದು ದಿಕ್ಕು ತೋರಿಸುವುದು ಹಾಗೂ ಅವರಿಗೆ ಒಂದು ಆಶ್ರಯ, ಅವರಿಗೆ ಒಂದು ಒಳ್ಳೆಯದು ಮಾಡೋದನ್ನು ಅವರು ನಿರೀಕ್ಷೆ ಮಾಡಿದರು. ನಾನು ಕೂಡ ತಕ್ಕ ಮಟ್ಟಿಗೆ ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದ್ದೀನಿ. ಇದುವರೆಗೂ ಯಾವುದೇ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಆಗಲಿ, ಒಂದು ವಿಮರ್ಶೆ ಆಗಲಿ ಮುಂದೆ ಬರಲಿಲ್ಲ. ಸೊ ಇಷ್ಟರವರೆಗೆ ನಾನು ಅದನ್ನು ಸಂಪೂರ್ಣವಾಗಿಯೇ ನಿಭಾಯಿಸಿದ್ದೀನಿ ಅಂದ್ಕೋತೀನಿ. ಲೈಫ್ನಲ್ಲಿ ನಿಮ್ಮ ಬಿಗ್ಗೆಸ್ಟ್ ಮಿಸ್ಟೇಕ್ ಯಾವುದು, ಮತ್ತು ಅದನ್ನು ಹೇಗೆ ಐಡೆಂಟಿಫೈ ಮಾಡಿದ್ರಿ, ಮತ್ತು ಅದನ್ನು ಓವರ್ಕಮ್ ಮಾಡೋಕ್ಕೆ ನಿಮ್ಗೆ ಏನು ಹೆಲ್ಪ್ ಮಾಡಿತು? ನನ್ನ ಎಳೆ ವಯಸ್ಸಿನಲ್ಲಿ ನಾನು ತುಂಬಾ ಜನರ ಜೊತೆಗೆ ತುಂಬಾ ಅತಿಯಾಗಿ ಬೆರೀತಾ ಇದ್ದೆ. ಅದು ನನಗೆ ಗೊತ್ತಿಲ್ಲದೇ ಒಂದು ಕೋಣದಲ್ಲಿ ನಾನು ಯೋಚನೆ ಮಾಡಿದಾಗ ಅದರಿಂದ ನನಗೆ ತುಂಬಾ ನನ್ನ ಸಮಯದ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಸರಿ ಮಾಡೋಕ್ಕಾಗದೇನೆ ನಾನು ಜಂಜಾಟಕ್ಕೆ ಸಿಲ್ಕಾಕೊಂಡಿದ್ದೆ ನನ್ನ ಟೀನೇಜಲ್ಲಿ. ಸೊ ನಾನದು ಸ್ವಲ್ಪ ಲೇಟಾಗಿ ನಾನು ಐಡೆಂಟಿಫೈ ಮಾಡಿಕೊಂಡೆ, ಹಾಗೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈಗ ನಾನು ಯಾವ ಸಂಬಂಧಕ್ಕೆ, ಯಾವ ರಿಲೇಷನ್ಶಿಪ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ ನಾನು ನಿರ್ಧಾರ ತಗೊಂಡೆ. ಹಾಗಾಗಿ ಕೆಲವು ಕಡೆ ನಾನು ಫ್ರೆಂಡ್ಸನ್ನ ಕಟ್ ಮಾಡೋದಾಗಲಿ, ಕೆಲವು ಟೈಮಲ್ಲಿ ನನ್ನ ಸಂಬಂಧಿಕರ ಒಂದು ಜೊತೆಗೆ ನಾನು ಕಳೆಯುವ ಸಮಯನ ನಾನು ಕಟ್ ಮಾಡೋದಾಗಲಿ ಮಾಡಿದ್ದೇನೆ. ಹಾಗಾಗಿ ಮಾಡಿದಾಗ ನನಗೇನಾಗ್ತದೆ, ನನ್ನ ಪರ್ಸನಲ್ ಲೈಫಲ್ಲಿ, ನನ್ನ ಕುಟುಂಬ ಜೀವನದಲ್ಲಿ, ನನ್ನ ವೃತ್ತಿಪರ ಜೀವನದಲ್ಲಿ ನನಗೆ ಸಕ್ಸಸ್ ಕಂಡುಕೊಳ್ಳಲು ಭಾರಿ ನನಗೆ ಅನುಕೂಲ ಆಯಿತು ಅಂತ ಹೇಳಿ ಬಯಸ್ತೇನೆ. ಈ ಹಂತದಲ್ಲಿ ನಿಮ್ಮ ಲೈಫ್ ಹೇಗೆ ಕಾಣಿಸ್ತಿದೆ? ಈ ಹಂತದಲ್ಲಿ ಜೀವನ ಒಂದು ಹಿಡಿತದಲ್ಲೇ ಇದೆ ಅಂತ ಹೇಳಬಲ್ಲೆ. ಜೀವನದಲ್ಲಿ ಇಲ್ಲಿಂದ ನಾನು ಹೇಗೆ ನನ್ನನ್ನು ಲಾಂಚ್ ಮಾಡ್ಬೋದು, ನೆಕ್ಸ್ಟ್ ನನ್ನ ಏನು ಅಚೀವ್ಮೆಂಟ್ ಇದೆ ಅದಕ್ಕೆ ನಾನು ದಾರಿದೀಪವನ್ನು ನಾನು ಏನನ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ಇವಾಗ ನನ್ನ ಮನಸ್ಸಿನಲ್ಲಿ ಒಂದು ರೂಪರೇಖೆಯನ್ನು ಹಾಕುವಂಥ ಪರಿಸ್ಥಿತಿಯಲ್ಲಿದ್ದೇನೆ. ನನ್ನ ಫೌಂಡೇಶನ್ ಏನು ಲೈಫ್ನಲ್ಲಿ ಬೇಕಾಗಿತ್ತು ಅದನ್ನು ಕಷ್ಟಪಟ್ಟು ನಾನು ಮಾಡ್ಕೊಂಡಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಯಾರಿಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀರಾ? ಈ ಹಂತದಲ್ಲಿ ನಾವು ಖಂಡಿತವಾಗಿ ನನ್ನ ಪ್ಯಾರೆಂಟ್ಸ್, ನನ್ನ ಅಪ್ಪ ಅಮ್ಮ ಹಾಗೂ ನನ್ನ ಬ್ರದರ್ ಯಾರಿದ್ದಾರೆ, ಈ 3 ಜನರಿಗೆ ನಾನು ಕೃತಜ್ಞತರಾಗಿ ಇರಲಿಕ್ಕೆ ಬಯಸ್ತೇನೆ. ನನ್ನ ಲೈಫಿಗೆ ಒಂದು ರೂಪರೇಖೆಯನ್ನು ಕೊಟ್ಟಿದ್ದಾರೆ, ನನ್ನ ಪಾಲನೆ ಪೋಷಣೆಯನ್ನು ಮಾಡಿದ್ದಾರೆ, ಒಂದು ದಾರಿದೀಪವಾಗಿದ್ದರು, ಈಗಲೂ ಇದ್ದಾರೆ ನಮ್ಮಣ್ಣ. ಸೊ ನಾನು ನನ್ನ ಜೀವನದಲ್ಲಿ ಈ 3 ನನ್ನ ತಂದೆ, ತಾಯಿ ಮತ್ತು ನಮ್ಮಣ್ಣ, ಈ 3 ಜನರಿಗೆ ನನ್ನ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಖಂಡಿತವಾಗಿ ತಾಳ್ಮೆಯನ್ನು ಕಲ್ತ್ಕೊಳ್ಳಿ. ನಿಮ್ಮ ಯಂಗ್ ಏಜಲ್ಲಿ ಮಕ್ಕಳಿಗೆ, ಸ್ಪೆಷಲಾಗಿ ಮಕ್ಕಳಿಗೆ ಒಂದು ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಒಂದು ಬುದ್ಧಿಯನ್ನು ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ತಾಳ್ಮೆ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಟ್ರಿಬ್ಯೂಟ್. ನೀವು ಅದನ್ನು ಈ ಜೀವನದಲ್ಲಿ ಭಾರಿ ಬಿಸಿಯಾಗಿ, ಭಾರಿ ಫಾಸ್ಟಾಗಿ ಹೋಗುವಂಥ ಜೀವನದಲ್ಲಿ ಕಲ್ತ್ಕೊಳ್ಳಿಕ್ಕೆ ಭಾರಿ ಕಷ್ಟ. ಆದರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ನರ್ ಸ್ಟೋನ್, ತಾಳ್ಮೆ. ಸೊ ನಾನು ಅದನ್ನು ಕಲಿಯೋಕ್ಕೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಕಲಿಯಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಎವ್ರಿಥಿಂಗ್ ಈ ಪ್ರಪಂಚದಲ್ಲಿ ಭಾರಿ ಈಸಿಯಾಗಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ತಾಳ್ಮೆಯನ್ನು ಕಲ್ತ್ಕೊಳ್ಳೋದು ಭಾರಿ ಕಷ್ಟ ಇದೆ. ಸೊ ನಾನು ನಾಲೆಜ್ ಗ್ಯಾದರಿಂಗ್, ನಿಮ್ಮ ಶ್ರಮ, ನಿಮ್ಮ ದೇವಭಕ್ತಿ, ಈ ಪ್ರಯತ್ನ, ಡೆಡಿಕೇಶನ್ ಏನಿದೆ ಇದೆಲ್ಲ ಜೊತೆಗೇ ನೀವು ತಾಳ್ಮೆ ನೀವು ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ಹೇಳ್ಕೊಡ್ಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಇನ್ಸೈಡರ್ ಎವ್ರಿಥಿಂಗ್ನಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಏನು ಹೇಳಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನೀವು ಮಾಸ್ಟರ್ ಗೌರವ್ ಅವರ ಹೊಸ ಯೂಟ್ಯೂಬ್ ಚಾನಲ್ ಇನ್ಸೈಡರ್ ಎವ್ರಿಥಿಂಗ್ ಅನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.